ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಜಕ್ಕೂ ಟೆರೆಸ್ ನೋಡಿ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ಸ್ವಲ್ಪ ಬಿಸಿಲು, ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಬಿಸಿಲು ಬಂದಿದೆ. ಸೇವಂತಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಒಂದೆರಡು ಕಿತ್ಕೊಂಡು ಹೋಗ್ತೀನಿ. ಸ್ವಲ್ಪ ತುಳಸಿ ಕಿತ್ಕೊಳ್ಳೋಣ ಅಂತ ಬಂದೆ. ಹೇ ಶಿಜಿ, ಹೇ, ಎಷ್ಟು ಹೂ ಅರಳಿದೆ. ತುಂಬ ಬಿಸಿಲು ಬಂದಿದೆ. ಇವತ್ತು ನಾನು ಬಂದಿರೋದೇ ಲೇಟು. ಟೆರೆಸ್ ಎಲ್ಲ ಇವತ್ತು ಮಳೆ ಕಡಿಮೆ ಆಗಿ ಎಲೆ ಎಲ್ಲ ಬಿದ್ದು ಗಲೀಜಾಗಿದೆ. ನೋಡಿ ಎಷ್ಟು ಗಲೀಜಾಗಿದೆ, ಎಷ್ಟು ಚೆನ್ನಾಗಿದೆ ದಾಸವಾಳ ಎಲ್ಲ. ಕಿತ್ಕೊಳ್ಳೋಣ ಅಂತ ನೋಡಿ. ಮಲ್ಲಿಗೆ ಇಷ್ಟು ಬಿಟ್ಟಿದೆ, ಕಾಣಿಸ್ತಿದೆಯಾ? ನಾನು ಹೇಗೆ ಮಾಡ್ತಿದ್ದೀನೋ ಏನೋ ಗೊತ್ತಿಲ್ಲ. ವೀಡಿಯೋ ಬಿಸಿಲಿದೆ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ಇದು ಎರಡು ಥರ ಇದೆ ನನ್ನ ಹತ್ರ ದಾಸವಾಳ. ಮಧ್ಯ ಪಿಂಕ್ ಒಂದು ಲೈನ್ಸ್ ಇರುತ್ತೆ, ಅದು ಒಂದಿದೆ. ಇದು ಫುಲ್ಲು ಪ್ಲೇನ್ ನೋಡಿ ಈ ಥರ. ಇದು ನಿನ್ನೆ ಅರಳಿ ಒಣಗೋಗಿದೆ. ಇದು ತುಂಬ ಚೆನ್ನಾಗಿದೆ, ದಪ್ಪಗೆ ಬಿಡುತ್ತೆ, ಜಾಸ್ತಿ ಪೆಟಲ್ಸ್ ಇದೆ. ಇದು ಸಿಂಗಲ್ ಪೆಟಲ್ದು. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಮಳೆ ಅಂತ 2 ಡೇಸ್ 3 ಡೇಸ್ ಆಯಿತು ಬಂದಿಲ್ಲ. ನೋಡಿ ಇದೊಂದು ಕಲರು. ಈ ಗಿಡ ಯಾವಾಗಲೂ ಬೇಜಾರು ಮಾಡ್ಕೊಂಡಿರುತ್ತೆ ಅಂತೀನಲ್ಲ, ಬೇಜಾರು ಮಾಡ್ಕೊಂಡಿರುತ್ತೆ. ಎಷ್ಟು ಮಗ್ಬಿಟ್ಟಿದೆ. ಯಾವ ಗಿಡನೂ ಅಷ್ಟು ಮಗ್ಬಿಟ್ಟಿಲ್ಲ, ಅಷ್ಟು ಮಗ್ಬಿಟ್ಟಿದೆ. ಇದೆಲ್ಲ ಏನು ಗಿಡ ಗೊತ್ತಾ? ಸಣ್ಣದು ಇದು ಸ್ಫಟಿಕ, ರೆಡ್ ಕಲರ್ ಸ್ಫಟಿಕ ಗಿಡ ಬಂದಿದೆ. ಇದು ಇಷ್ಟೊಂದು ಬಂದಿದೆ, ಅದೇ ಬರ್ತಾ ಇರುತ್ತೆ. ಇದು ನೀರು ನಿಂತ್ಕೊಂಡಿದೆ, ಅದಕ್ಕೆ ಸಂಜೆ ಬಂದು ಎಲ್ಲ ಓಪನ್ ಮಾಡಿ ಆಚೆ ಹಾಕಬೇಕು ನೀರು. ಅಷ್ಟು ಗಲೀಜಾಗಿದೆ. ಮಳೆ ಬಂದರೆ ಖುಷಿ ಅಂದ್ಕೊಂಡೆ, ಏನು ಇಷ್ಟೊಂದು ಯಪ್ಪ ಮೇಲಕ್ಕೆ ಬರದೇ ಇರೋಕ್ಕಾಗದೇ ಇರುವಷ್ಟು ಬೇಜಾರು. ಚಪ್ರದವರೆಕಾಯಿ ಇದೆ, ಇನ್ನು ಒಂದು 5-6 ಗಿಡ ನಾನು ಹಾಕಿದ್ದೆಲ್ಲ, ಈ ಪಾಟಲ್ಲಿ ಹಾಕಿದ್ದೆಲ್ಲ ಬಂದುಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಚಪ್ರದವರೆಕಾಯಿ ಹಾಕಿ ಅವರೆಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿಬಿಡ್ತಾಯಿದ್ದೆ. ಅಷ್ಟು ಚೆನ್ನಾಗಿರೋದು ಯಾವುದು ಬಿಟ್ಟಿಲ್ಲ, ಬಂದೇ ಇಲ್ಲ ಗಿಡ. ಇಷ್ಟಾಗಲ ಮಾತ್ರ ನೋಡಿದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ನೋಡಿ ಎಷ್ಟಿದೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಇದನ್ನು ನೋಡೋಕ್ಕೆ. ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ, ಎಷ್ಟೆಷ್ಟು ದೊಡ್ಡದು ಬಿಟ್ಟಿದೆ. ಫಸ್ಟು ಅರಳ್ತಾ ಇತ್ತು. ಹಾಗಾಗಿ ಇದು ಒಂಥರ ಎಲ್ಲೋ, ಇದೇ ಒಂಥರ ಎಲ್ಲೋ. ಸೇವಂತಿಗೆನೇ ಆದರೆ ಯೆಲ್ಲೋ ಕಲರು. ಅದರಲ್ಲಿ ಇದೊಂದು ಬೇರೆ ಕಲರು. ಇದಂತೂ ಫುಲ್ಲು ಗಿಡನೇ ಒಣಗೋಗಿದೆ, ಹೂ ಮಾತ್ರ ಇದೆ ನೋಡಿ. ಸೇವಂತಿಗೆ ಹೂ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಬಿಟ್ಟಿದೆ ನೋಡಿ, ತುಂಬ ಬಿಸಿಲು ಬಂದಿದೆ. ಬಿಸಿಲಿಂದ ಕಾಪಾಡ್ಕೋಬೇಕಲ್ಲ ಅಂತ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಎಲ್ಲ ಗಿಡಗಳು. ನೋಡಿ ಎಷ್ಟು ಬಿಸಿಲು ಬಂದಿದೆ. ವಿಡಿಯೋಗೆ ಹೇಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ನಾನು ಬಂದು 3-4 ಡೇಸ್ ಆಯಿತು. ಮಳೆ ಬರೋಕ್ಕೆ ಶುರು ಆದಾಗಿಂದ ಬಂದಿಲ್ಲ. ನಾಳೆ ಗುರುವಾರ ಇರೋದ್ರಿಂದ ನಾಳೆ ರಾಯರಿಗಾಗತ್ತೆ. ಎಲ್ಲ ಫುಲ್ಲು ಎಲ್ಲ ಬಿಡಿಸ್ಕೊಂಡು ಇಡ್ತೀನಿ. ಇವಾಗ ಸದ್ಯಕ್ಕೆ ಸಾಕು. ಬೆಳಗ್ಗೆ ಪೂಜೆ ಆಗಿದೆ, ಆದರೂ ನೋಡೋಕ್ಕಾಗಲಿಲ್ಲ. ಸ್ವಲ್ಪ ಒಂದೆರಡು ಕಿತ್ಕೊಂಡಿದ್ದೀನಿ ನೋಡಿ, ಇಷ್ಟಿದೆ. ಮತ್ತು ದಾಸವಾಳ ಇದೆ, ಇಷ್ಟು ದಾಸವಾಳ ಇದೆ, ಸಾಕು ಇವತ್ತಿಗೆ. ನಾನು ನೆಕ್ಸ್ಟ್ ಇದನ್ನು ಹಾಗಲಕಾಯಿ ಕಿತ್ಕೊಂಡು ಹೋಗೋಣ ಸಣ್ಣದಿದೆ ಅಂದ್ಕೊಂಡೆ. ಎಲ್ಲ ಹಣ್ಣಾಗಿಬಿಟ್ಟು ಹಿಂಗಾಗೋಗಿದೆ, ಬೀಜ ಬಂದುಬಿಟ್ಟಿದೆ. ಅಯ್ಯೋ, ಅಪರೂಪಕ್ಕೆ ಬೆಳೆದಿತ್ತು, ಒಂದೇ ಒಂದು ಬಿಟ್ಟಿತ್ತು, ಇಷ್ಟ ಆಯಿತು. ನೋಡಿ ಎಷ್ಟೊಂದು ಬಿಸಿಲಿದೆ. ಯಪ್ಪ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನಿಜಾಗ್ಲೂ, ಅಷ್ಟು ಬಿಸಿಲಿದೆ ಇವತ್ತು. ಸ್ವಲ್ಪ ತುಳಸಿ ಕಿತ್ಕೊಂಡಿದ್ದೀನಿ. ಟೆರೆಸ್ಸಿಗೆ ಬಂದಮೇಲೆ ನಾನು ತುಳಸಿ ಕಿತ್ಕೊಂಡೇ ಹೋಗೋದು. ಯಾಕೆಂದರೆ ನಾನು ಯಾವಾಗಲೂ ರಾಯರಿಗೆ ಇಡಬೇಕಲ್ಲ, ಹಾಗಾಗಿ ಸ್ವಲ್ಪ ತುಳಸಿ ಕಿತ್ಕೊಂಡು ಹೋಗ್ತೀನಿ. ರಾಯರಿಗೆ ಈ ಥರ ಈ ಬಂದಿರೋದಲ್ಲ ತೆನೆ ಟೈಪು, ಆ ಥರದ್ದು ಇಟ್ಟರೆ ತುಂಬ ಒಳ್ಳೆಯದಂತೆ. ನಾನು ಯೂಟ್ಯೂಬಲ್ಲೇ ನೋಡಿದ್ದು, ಇಲ್ಲ ಸುಮಾರು ಜನ ಹೇಳ್ತಾನೂ ಇರ್ತಾರೆ. ಹಾಗಾಗಿ ನಾನು ಅದನ್ನು ತೆನೆ ಬಂದಮೇಲೆ ಇವಾಗ ಸ್ವಲ್ಪ ಕಿತ್ಕೊತಾ ಇದ್ದೀನಿ. ನೋಡಿ ಇಷ್ಟು ಕಿತ್ಕೊಂಡಿದ್ದೀನಿ. ಯಾಕೋ ಗಣಗ್ಲೆ ಗಿಡ ಎಲ್ಲ ಡಲ್ಲಾಗಿಬಿಟ್ಟಿದೆ. ನಮ್ಮ ದಾಳಿಂಬೆ ಗಿಡ ಅಂತೂ
ಎಲ್ಲ ಡಲ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಹಣ್ಣೆಲ್ಲ ಕಿತ್ಕೊಂಡ್ಬಿಟ್ನಲ್ಲ, ಅದಕ್ಕೆ ಹಂಗಾಗಿದೆ. ಇದಕ್ಕೆ ಸ್ವಲ್ಪ ಸಂಜೆ ಬಂದು ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಟೆರೆಸ್ ಕ್ಲೀನಿಂಗ್ ಮಾಡಬೇಕು. ಹಾಗಾಗಿ ಇವತ್ತು ಇಷ್ಟಿದೆ ನನ್ನ ವಿಡಿಯೋ. ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಎಷ್ಟು ಆ್ಯಪಲ್ ಗಿಡ ಮಾತ್ರ ನೆರಳಲ್ಲಿದೆ, ಅದಕ್ಕೆ ನೀರು ಹಾಕಿಲ್ಲ. ಸಂಜೆ ಬಂದು ನೀರು ಹಾಕ್ತೀನಿ. ಪಾಲಕ್ಕು ಹಾಕಿದ್ದು ಸ್ವಲ್ಪ ಬಂದಿದೆ, ಮಿಕ್ಕಿದೆಲ್ಲ ಹಾಗೇ ಇದೆ. ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ ಇವತ್ತು. ಸಂಜೆ ಮೇಲೆ ಮಳೆ ಬಂದುಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಕ್ಲೀನ್ ಮಾಡೋದು. ಎಲ್ಲ ತುಂಬ ಗಲೀಜಾಗಿಬಿಟ್ಟಿದೆ ಟೆರೆಸ್ಸು. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.